ಇವತ್ತು RBIದ MPC ಮೀಟಿಂಗ್ ಇತ್ತು ಮಾನಿಟ್ರಿ ಪಾಲಿಸಿದ. ಅದ ಕಾರಣ ಆ ಮೀಟಿಂಗ್ನ ಏನೇನತ್ತ ಇವತ್ತು ಮಾರುಕಟ್ಟೆ ಯಾವ ಥರ ರಿಯಾಕ್ಟ್ ಮಾಡಿತ್ತಂತ ಎಲ್ಲ ಡೀಟೇಲ್ದಾಗ ತಿಳ್ಕೊಳ್ಳೋದು ನೋಡ್ರಿ ವೀಕ್ಷಕರೇ, ಸ್ಟಾಕ್ ಮಾರ್ಕೆಟ್ನಾಗ ನಾವು ಹೂಡಿಕೆ ಮಾಡ್ತೇವಂತಂದ್ರೆ ಯಾವಾಗೂ ನಾವು RBIದ MPC ಮೀಟಿಂಗ್ ಅನ್ನ ನೋಡ್ಬೇಕಾ. ಯಾಕಂತಂದ್ರೆ ಹತ್ರಲ್ಲೇ ನಮಗೇನು ಗೊತ್ತಾಗ್ತೈತೆ ಅಂತಂದ್ರೆ ಭಾರತದಾಗ ಇಂಟ್ರೆಸ್ಟ್ ರೇಟ್ ಏನು ನಾವು ಲೋನ್ ತೊಗೋತೀವಿ ಅದು ಎಷ್ಟು ಇಂಟ್ರೆಸ್ಟ್ ರೇಟ್ ಮ್ಯಾಗ ಸಿಗ್ತೈತಿ. ಕಡಿಮೆ ಇಂಟ್ರೆಸ್ಟ್ ರೇಟ್ ಇದ್ರೆ ಬೆಸ್ಟ್ ರೀ. ಅದ ಕಾರಣ ಎಷ್ಟು ಇಂಟ್ರೆಸ್ಟ್ ರೇಟ್ ಮ್ಯಾಗ ಸಿಗ್ತೈತಿ, ಭಾರತದ ಫ್ಯೂಚರ್ದ ಗ್ರೋತ್ ಯಾವ ಥರ ಇರ್ಬೋದು, ಭಾರತದಾಗ ಇನ್ಫ್ಲೇಷನ್ ಯಾವ ಥರ ಇರ್ಬೋದು ಅಂತ ಎಲ್ಲ ಡೀಟೇಲ್ದಾಗ ಸರಳವಾಗಿ ನಮ್ಗೆ ಆ ಒಂದು ಮೀಟಿಂಗ್ನಾಗ RBI ಗವರ್ನರ್ ಅವ್ರ ತಿಳಿಸ್ತಾರ. ಅದೇ ಕಾರಣ ಇವತ್ತಿನ ಈ ವಿಡಿಯೋನಾಗ ಇವತ್ತು RBI ಗವರ್ನರ್ ಅವರು ಏನೇನು ತಿಳಿಸಿದಾರೆ MPC ಮೀಟಿಂಗ್ನಾಗ, ಮಾನಿಟ್ರಿ ಪಾಲಿಸಿ ಮೀಟಿಂಗ್ನಾಗ ಅಂತ ಅದ್ರ ಬಗ್ಗೆನ ಡೀಟೇಲ್ದಾಗ ತಿಳ್ಕೊಳ್ಳೋದು ನೋಡ್ರಿ ವೀಕ್ಷಕರೇ. ಫಸ್ಟ್ ಪಾಯಿಂಟ್ ಏನಂತಂದ್ರೆ ಏನು ಇಂಟ್ರೆಸ್ಟ್ ರೇಟ್ ಐತಿ ಅದು ಏನೂ ಚೇಂಜ್ ಮಾಡಿಲ್ಲ. ಹೋದ್ಸಲ ಎಷ್ಟಿತ್ತಲ್ಲ ರೀ 5.25%, ಅದನ್ನು ಯಥಾಸ್ಥಿತಿ ಇಟ್ಟಿದ್ದಾರೆ. ಆ್ಯಂಡ್ ಮಾಡನ್ನು ಅದೇ ಥರ ಇತ್ತ, ಹೆಚ್ಚು ಮಾಡಂಗಿಲ್ಲ ಅಥವಾ ಕಡಿಮೆ ಮಾಡಂಗಿಲ್ಲ ಅಂತಲೇ ಇತ್ತು. ಯಥಾಸ್ಥಿತಿ ಇಡೋ ಸಂಭಾವನೆಯಿಂದ ಭಾಳ ಹೆಚ್ಚಿತ್ತಂತನೂ ವೀಕ್ಷಕರು ಎಲ್ಲರೂ ಅನ್ನತ್ತಾರೆ ಎಕ್ಸ್ಪರ್ಟ್ಗಳ. ಅದೇ ಥರ ಯಥಾಸ್ಥಿತಿ ಇಟ್ಟಾರಿ 5.25%. ಏನು RBIದ MPC ಮೀಟಿಂಗ್ನಾಗ 6 ಸದಸ್ಯರು ಇರ್ತಾರ, 6 ಸದಸ್ಯರ ಯಥಾಸ್ಥಿತಿ ಇರಲಿ ಅಂತಾನೆ ವೋಟ್ ಮಾಡಿದಾರ. ಅದ ಕಾರಣ ಇದು ಒಂದು ಪಾಸಿಟಿವ್ನ ಅಂತ ನಾವು ಅನ್ಬೋದು. ಯಾಕಂದ್ರೆ ಹೆಚ್ಚಿನ ಅನುಮಾನ ಇಲ್ಲ ಐತಿ ಈ ಒಂದು ಮೀಟಿಂಗ್ದಿಂದ. ಎರಡನೇದು ನಾವು GDP ಗ್ರೋತ್. RBI ಗವರ್ನರ್ ಅವರ ಭಾರತದ GDP ಗ್ರೋತ್ ಯಾವ ಥರ ಇರ್ತೈತೆ ಅಂತ ತಿಳಿಸಿದಾರೆ ಅಂತಂದ್ರೆ ಫೈನಾನ್ಷಿಯಲ್ ಇಯರ್ 26ನಾಗ 7.3% ಅನುಮಾನ ಇತ್ರಿ GDP ಇರ್ಬೋದಂತ ಭಾರತದ. ಅದನ್ನ ಏರಿಸಿ 7.4% ಮಾಡಿದಾರ. ಮತ್ತು ನಾವು ಫೈನಾನ್ಷಿಯಲ್ ಇಯರ್ 27ದ ಹಾಫ್ ಇಯರ್ದ GDP ಗ್ರೋತ್ ನೋಡ್ರ Q1 ಫೈನಾನ್ಷಿಯಲ್ ಇಯರ್ 26ನಾಗ 6.7% ಇರ್ಬೋದಂತ ಅನುಮಾನ ಇತ್ತ, ಅದನ್ನ ಏರಿಸಿ 6.9% ಮಾಡಿದಾರ. Q2 ಫೈನಾನ್ಷಿಯಲ್ ಇಯರ್ 27ನಾಗ 6.8% GDP ಗ್ರೋತ್ ಭಾರತದ ಇರ್ಬೋದಂತ ಅನುಮಾನ ಇತ್ತ, ಅದನ್ನ ಏರಿಸಿ 7% ಮಾಡಿದಾರ. ಅದ ಕಾರಣ GDP ಗ್ರೋತ್ ಏನ್ ಮೊದಲು ಅನುಮಾನ ಇತ್ತ ಅದನ್ನ ಹೆಚ್ಚು ಮಾಡಿದಾರ ಈಗ. ಅದ ಕಾರಣ ಇದು ಒಂದು ಪಾಸಿಟಿವ್ ಅನ್ಬೋದು ಮಾರುಕಟ್ಟೆಗಾಗ್ಲಿ ಭಾರತದ ಎಕನಾಮಿಗಾಗ್ಲಿ. ಏನೇ ಜಾಗತಿಕ ಆರ್ಥಿಕ ಅಸ್ಥಿರತೆ ಐತಿ ಅತ್ರಾಗನು ಭಾರತದ ಗ್ರೋತ್ ಇವೆಲ್ಲ FDI ಫ್ರೀ ಟ್ರೇಡ್ ಅಗ್ರಿಮೆಂಟ್, ಟ್ರೇಡ್ ಡೀಲ್ದಿಂದ ಅಥವಾ ಭಾರತದ ಮಾರುಕಟ್ಟೆ ಭಾಳ ಸ್ಟ್ರಾಂಗ್ ಇರೋದ್ರಿಂದ ನಮಗೇನು ಹೆಚ್ಚು ಫರಕ ಬೀಳುವತ್ತ, ನಮಗೆ ಹೆಚ್ಚು ಪರಿಣಾಮ ಬೀಳುವತ್ತ. ಜಗತ್ನಾಗ ಅಷ್ಟು ಸರಿ ಪರಿಸ್ಥಿತಿ ಇರಲಿಲ್ಲ ಅಂದ್ರೂ ಭಾರತದ GDP ಗ್ರೋತ್ ಹೆಚ್ಚಿನಾಗ ಆಗ್ತಿತ್ತಂತ ನಮ್ಗೆ RBI ಗವರ್ನರ್ ಅವರು ಇಲ್ಲಿ ತಿಳಿಸಿದಾರ. ಅದ ಕಾರಣ ಇದು ಒಂದು ಪಾಸಿಟಿವ್. ಮತ್ತು ಮೂರನೇ ಪಾಯಿಂಟ್ ಇನ್ಫ್ಲೇಷನ್. ಭಾರತದಾಗ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಎಷ್ಟು ಇರ್ಬೋದು ಅಂತ ತಿಳಿಸಿದಾರ ಅಂತಂದ್ರೆ ನಮಗೆ ಫೈನಾನ್ಷಿಯಲ್ ಇಯರ್ 26ನಾಗ 2% ಇರ್ಬೋದಂತ ಅನುಮಾನ ಇತ್ತ, ಅದನ್ನ ಏರಿಸಿ 2.1% ಮಾಡಿದಾರ. ಸ್ವಲ್ಪ ಇನ್ಫ್ಲೇಷನ್ ಹೆಚ್ಚಿರ್ಬೋದಂತ ಅನುಮಾನ ಹಚ್ಚಿದಾರ. ಅದ ಕಾರಣ ಅದಕ್ಕೆ ನಾವು ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಅನ್ಬೋದು. ಯಾಕಂತಂದ್ರೆ ಮಿತಿ ಮೀರೇನು ವೀಕ್ಷಕರ ಇನ್ಫ್ಲೇಷನ್ ಕೈಯಾಗಿಂದ ಹೋಗಿಲ್ಲ, ಸ್ವಲ್ಪ ಹೆಚ್ಚಾಗೈತಿ. ಮೊದಲು ಕಮ್ಮಿ ಆಗಿತ್ತು, ಅದ ಕಾರಣ ಈಗ ಸ್ವಲ್ಪ ಹೆಚ್ಚಾಗೈತಿ. ಅದ ಕಾರಣ ಹೆಚ್ಚು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು Q4 ಫೈನಾನ್ಷಿಯಲ್ ಇಯರ್ 26ನಾಗ 2.9% ಇರ್ಬೋದಂತ ಅನುಮಾನ ಇತ್ತ, ಅದನ್ನ 3.2% ಏರಿಸಿದಾರ. ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. Q1 ಫೈನಾನ್ಷಿಯಲ್ ಇಯರ್ 27ನಾಗ 4% ಇರ್ಬೋದಂತ ಸಂಭಾವನೆ ಇಟ್ಟಿದ್ದಾರೆ ವೀಕ್ಷಕರೇ. ಅದ ಕಾರಣ ಇದು ಒಂದು ನೆಗೆಟಿವ್ ಪಾಯಿಂಟ್ ಅನ್ಬೋದ. ಯಾಕಂದ್ರೆ ಇನ್ಫ್ಲೇಷನ್ ಭಾರತನಾಗ ಹೆಚ್ಚಾಗತೈತಿ. Q2ನಾಗ ನೋಡ್ಬೋದು ಫೈನಾನ್ಷಿಯಲ್ ಇಯರ್ 27ನಾಗ 4.2% ಇರ್ಬೋದಂತ ಅನುಮಾನ ಹಚ್ಚಿದಾರ, ಅಥವಾ 4.2% ಇರ್ಬೋದ ಅಂತ ಸಂಭಾವನೆ ಐತಂತ RBI ಗವರ್ನರ್ ಅವರು ತಿಳಿಸಿದಾರ. ನೋಡ್ರಿ ವೀಕ್ಷಕರೇ, ಇನ್ಫ್ಲೇಷನ್ ಹೆಚ್ಚಾಗ್ಬೋದಂತ ಅಂದಾಜು ಹಚ್ಚಿದಾರ, GDP ಏರ್ಬೋದಂತ ಅನುಮಾನ ಹಚ್ಚಿದಾರ. ಅದ ಕಾರಣ ಭಾಳ ಚಲೋನೂ ಆಗಿ ಬರಂಗಿಲ್ಲ, ಭಾಳ ನೆಗೆಟಿವ್ನೂ ಆಗಿ ಬರಂಗಿಲ್ಲ, ಸ್ಥಿರ ನ್ಯೂಟ್ರಲ್ ಅಂತ ಅನ್ಬೋದು. ಅದ ಕಾರಣ ಸ್ಟ್ಯಾನ್ಸ್ ಏನು ಕೊಡ್ತಾರ ಅದು ಸಹ ನ್ಯೂಟ್ರಲ್ ಅನ್ನ ಇಟ್ಟಿದ್ದಾರೆ RBI ಗವರ್ನರ್ ಅವರ. ಓವರ್ ಆಲ್ ಈ MPC ಮೀಟಿಂಗ್ ಏನಿತ್ತ ಮಾನಿಟ್ರಿ ಪಾಲಿಸಿ ಮೀಟಿಂಗ್ ಅದು ಭಾಳ ಸಣ್ಣದಿತ್ತು. RBI ಗವರ್ನರ್ ಅವರು ಭಾಳ ಕಡಿಮೆ ಮಾತಾಡಿರ ಮತ್ತು ಭಾಳ ಆಸೆನೂ ಇಲ್ಲಾಗಿತ್ತು ಯಾರು ಎಕ್ಸ್ಪರ್ಟ್ಗಳಾಗಲಿ ಯಾರು ಹೂಡಿಕೆದಾರರಿಗಾಗಲಿ. ಯಾಕಂತಂದ್ರೆ ಆಲ್ರೆಡಿ ಭಾಳ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿರೋ, ಲಿಕ್ವಿಡಿಟಿಯನ್ನು ಹೆಚ್ಚು ಮಾರ್ಕೆಟ್ನಾಗ ಆಲ್ರೆಡಿ ಬಿಟ್ಟಿರ. ಅದ ಕಾರಣ ಈ ಒಂದು MPC ಮೀಟಿಂಗ್ನಾಗ RBI ಗವರ್ನರ್ ಅವರು ಏನರೇ ಒಂದು ಬೋಲ್ಡ್ ಆ್ಯಕ್ಷನ್ ತೊಗೋತಾರಂತ ಯಾರ್ದು ಅನುಮಾನ ಇಲ್ಲಾಗಿತ್ತ. ಅದೇ ಥರ ಆಗೈತಿ. ಅದ ಕಾರಣ ಇದಕ್ಕೆ ಪಾಸಿಟಿವ್ನ ಅನ್ನಕ್ಕೆ ಬರಂಗಿಲ್ಲ, ನೆಗೆಟಿವ್ನ ಅನ್ನಕ್ಕೆ ಬರಂಗಿಲ್ಲ, ನ್ಯೂಟ್ರಲ್ ಅಂತ ನಾವು ಅನ್ಬೋದ. ಬರೀ ಈಗ ಇದರದ ಪರಿಣಾಮ ಮಾರುಕಟ್ಟೆನಾಗ ಯಾವ ಥರ ಬಿದ್ದಿತ್ತಂತ ನೋಡ್ಬೋದು. ಇವತ್ತು ನಿಫ್ಟಿ 0.20% ಏರೈತ್ರಿ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು 56 ಪಾಯಿಂಟ್ ಏರೈತ್ರಿ. ಮತ್ತು ಸೆನ್ಸೆಕ್ಸ್ ನೋಡ್ಬೋದು 0.32% ಏರೈತಿ. ಇತ್ತದ ಮೇನ್ RBIದ ಏನಿದೆ MPC ಮೀಟಿಂಗ್ ಇತ್ತು ಅದರದ ಮೇನ್ ಪರಿಣಾಮ ಬ್ಯಾಂಕಿಂಗ್ ಸೆಕ್ಟರ್ ಮ್ಯಾಗನ ಬೀಳ್ತೈತ್ರಿ, ಬ್ಯಾಂಕ್ ನಿಫ್ಟಿ ಮ್ಯಾಗ. ಬ್ಯಾಂಕ್ ನಿಫ್ಟಿ ಏರಿಯಲ್ಲನು ಬಿದ್ದಿಲ್ಲನು ಎಲ್ಲಿ ಕ್ಲೋಸಿಂಗ್ ಕೊಟ್ಟಿತ್ತು ಆಲ್ಮೋಸ್ಟ್ ಅಲ್ಲೇ ಕ್ಲೋಸಿಂಗ್ ಕೊಟ್ಟಿತ್ತಂತ ನಾವು ಅನ್ಬೋದು. ಅದ ಕಾರಣ ಇದು ಸಹ ಸೈಡ್ ವೇನ ಇತ್ತಂತ ನಮಗೆ ಗುರ್ತಾಗ್ತೈತಿ.
ಮತ್ತು ನಾವು ಮಿಡ್ ಕ್ಯಾಪ್ 150 ಇಂಡೆಕ್ಸ್ ನೋಡ್ಬೋದು ನೀವು 0.02% ಬಿದ್ದೈತಿ. ಎಲ್ಲಿ ಓಪನ್ ಐತೆ ಅಲ್ಲೇ ಮಿಡ್ ಕ್ಯಾಪ್ 150 ಇಂಡೆಕ್ಸ್ ಅನ್ನು ಕ್ಲೋಸಿಂಗ್ ಕೊಟ್ಟೈತಿ ಅಂತ ಅನ್ಬೋದಾ. ಮತ್ತು ನಾವು ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಅದು ನೋಡ್ಬೋದು 0.34% ಬಿದ್ದೈತಿ. ಬಟ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಅದು ಅದು ಒಂದು ಸ್ವಲ್ಪ ನೆಗೆಟಿವ್ ಅನ್ಬೋದು. ನಾವು NSE-ನಾಗ ನೋಡ್ಬೋದು 3239 ಸ್ಟಾಕ್ಗಳು ಏನಿದ್ದು ಅದ್ರಾಗ 1779 ಸ್ಟಾಕ್ಗಳು ಬೀಳತ್ತಿದ್ದು ರೀ. 1340 ಸ್ಟಾಕ್ಗಳು ಅಷ್ಟೇ ಇರತ್ತಿದ್ದು. ಏರೋ ಸ್ಟಾಕ್ಗಳಿಗಿಂತ ಬೀಳೋ ಸ್ಟಾಕ್ಗಳ ಸಂಖ್ಯೆನೇ ಹೆಚ್ಚಿತ್ತು. ಅದ ಕಾರಣ ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಇರೋ ಸಂಭಾವನೆಯನ್ನು ಬಹಳ ಹೆಚ್ಚಿತ್ತು ಅಂತ ನಾವು ಅನ್ಬೋದು. ನಿಫ್ಟಿ 50 ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 50 ಸ್ಟಾಕ್ಗಳಾಗ 31 ಸ್ಟಾಕ್ಗಳು ಬೀಳತ್ತಿದ್ದು, ಬರೀ 19 ಸ್ಟಾಕ್ಗಳು ಇರತ್ತಿದ್ದು. ಬ್ಯಾಂಕ್ ನಿಫ್ಟಿನಾಗೂ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 14 ಸ್ಟಾಕ್ಗಳಾಗ 10 ಸ್ಟಾಕ್ಗಳು ಬೀಳತ್ತಿದ್ದು, ಬರೀ 4 ಸ್ಟಾಕ್ಗಳೇ ಇರತ್ತಿದ್ದು. ಅಂದ್ರೆ ಇವತ್ತು ಓವರ್ ಆಲ್ ಮಾರ್ಕೆಟ್ನಾಗ ಬೆರಿಶ್ನೆಸ್ ಇತ್ತ ಅಂತ ನಾವು ಅನ್ಬೋದು. ಯಾಕೆ ಬೆರಿಶ್ನೆಸ್ ಇತ್ತಂತಂದ್ರೆ ಹಲವಾರು ಕಾರಣಗಳಿದಾವೆ. ಅದರ ಮೇನ್ ಕಾರಣ ನಿನ್ನೆ US ಮಾರ್ಕೆಟ್ ನೆಗೆಟಿವ್ ನ ಕ್ಲೋಸಿಂಗ್ ಕೊಟ್ಟೈತ್ರಿ. S&P 500 ನಿನ್ನೆ 1.23% ಬಿದ್ದೈತಿ. ನ್ಯಾಸ್ಡ್ಯಾಗನು ಸಹ 1.59% ಬಿದ್ದೈತಿ. ಮತ್ತು ಉಳಿದಿದ್ದು ಮಾರ್ಕೆಟ್ಗಳು ನೋಡ್ಬೋದು ನೀವು. ಏಷ್ಯನ್ ಮಾರ್ಕೆಟ್ನಾಗನು ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ಇತ್ತು. ಅದರದನ್ನ ಪರಿಣಾಮ ಮಾರುಕಟ್ಟೆ ಮೇಲೆ ಇವತ್ತು ಸ್ವಲ್ಪ ಕೆಟ್ಟ ಪರಿಣಾಮ ಬಿದ್ದೈತೆ ಅಂತ ನಾವು ಅನ್ಬೋದು. ಕ್ರೂಡ್ ಆಯಿಲ್ ಸಹ ಸ್ವಲ್ಪ ಸ್ಟ್ರಾಂಗ್ ಐತ್ರಿ. WTI ಕ್ರೂಡ್ ಆಯಿಲ್ ನೋಡ್ಬೋದು 63.39 ಐತಿ. ಬ್ರೆಂಟ್ ಕ್ರೂಡ್ ಆಯಿಲ್ ನೋಡ್ಬೋದು 67.67 ಬಂದೈತಿ. ಸ್ವಲ್ಪ ಕ್ರೂಡ್ ಆಯಿಲ್ ಪ್ರೈಸ್ ಏರೈತಿ. ಅದರಿಂದ ಮೇನ್ ಕಾರಣ ಮತ್ತು US ಇರಾನದ ಏನಿದ್ ಯುದ್ಧ ಅದು ಆಗ್ಬೋದ ಮತ್ತು ಅವ್ರನ್ನ ಮಾತುಕತೆಗಳು ನಡೆದವ. ಅದರದನ್ನ ಪರಿಣಾಮ ಕ್ರೂಡ್ ಆಯಿಲ್ ಮೇಲೆ ಬಿದ್ದೈತಿ. ಅದು ಒಂದು ಕಾರಣದಿಂದ ಮಾರುಕಟ್ಟೆಗೆ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಮತ್ತೊಂದನ್ನು ಏನಿರ್ಬೋದು ಅಂತಂದ್ರೆ ಕಾರಣ ರುಪೀಸ್ ಡಾಲರ್ ವಿರುದ್ಧ ಮತ್ತೆ ಸ್ವಲ್ಪ ವೀಕ್ ಐತಿ. ಏನು US ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಆಗಿತ್ತು ಅವಾಗೇನು ರುಪೀಸ್ ಸ್ಟ್ರಾಂಗ್ ಐತೆ. $1 = 90.12 ಬಂದಿತ್ತ. ಅದು ಮತ್ತೆ ಏರಿ ನೋಡ್ಬೋದು ನೀವು 90.66 ಹೋಗೈತಿ. ಇವತ್ತು ರುಪೀಸ್ ಡಾಲರ್ ವಿರುದ್ಧ ಮತ್ತೆ ವೀಕ್ ಆತ. ಅದರದನ್ನ ಪರಿಣಾಮನು ಮಾರುಕಟ್ಟೆ ಮ್ಯಾಗ ಸ್ವಲ್ಪ ಕಾಣೈತಿ. ಆದ ಕಾರಣ ಮಾರುಕಟ್ಟೆ ಇವತ್ತು ಬಿದ್ದೈತಿ ಅಥವಾ ಮಾರುಕಟ್ಟೆದಾಗಿರೋ ಸ್ಟಾಕ್ಗಳು ಭಾಳ ಬಿದ್ದಾವಂತ ನಾವು ಅನ್ಬೋದು. ಮತ್ತೊಂದನೇ ಏನಂತಂದ್ರೆ IT ಇಂಡೆಕ್ಸ್. ಇವತ್ತೂ ಸಹ IT ಇಂಡೆಕ್ಸ್ ಭಾಳ ಬಿದ್ದೈತಿ. ನೀವು ನೋಡ್ಬೋದು ಆಟೋ ಇಂಡೆಕ್ಸ್ ಆಗಲಿ, IT ಇಂಡೆಕ್ಸ್ ಆಗಲಿ, ಮೆಟಲ್ ಆಗಲಿ, ಫಾರ್ಮ್ ಆಗಲಿ ಇವತ್ತೂ ನೆಗೆಟಿವ್ನೇ ಇದ್ದು. ಅದು ಒಂದು ಪರಿಣಾಮ ಮಾರುಕಟ್ಟೆ ಮ್ಯಾಗ ಈ ಥರ ಬಿದ್ದೈತೆ ಅಂತ ನಾವು ಅನ್ಬೋದು. ಓವರ್ ಆಲ್ ಮೇನ್ ನೋಡ್ರಿ ಇವತ್ತು ಮಾರ್ಕೆಟ್ನಾಗ ಇಂಡೆಕ್ಸ್ಗಳು ಹೆಚ್ಚು ಬಿದ್ದಿಲ್ಲ, ಬಟ್ ಪರ್ಟಿಕ್ಯುಲರ್ ಸ್ಟಾಕ್ಗಳು ಭಾಳ ಬಿದ್ದಾವ. ಇಂಡೆಕ್ಸ್ಗಳು ಯಾಕೆ ಬಿದ್ದಿಲ್ಲ, ಯಾಕೆ ಒಂದೇ ಲೆವೆಲ್ ಮ್ಯಾಗನೇ ಇದ್ದು ಅನ್ನೋಕೆ ಮೇನ್ ಕಾರಣ ಏನಂತಂದ್ರೆ ಇವತ್ತು ಫ್ರೈಡೇ ಐತ್ರಿ. ಫ್ರೈಡೇ ಅಂತಂದ್ರೆ ಈಗ ಮತ್ತೆ ಶನಿವಾರ ರವಿವಾರ ಸ್ಯಾಟರ್ಡೆ ಸಂಡೇ ಬಂತ. ಅದ ಕಾರಣ ಸ್ಯಾಟರ್ಡೆ ಸಂಡೇ ಏನ್ರೆ ಮತ್ತೆ ಜಿಯೋ ಪೊಲಿಟಿಕಲಿ ಟೆನ್ಷನ್ ಹೆಚ್ಚಾತ, ಯುದ್ಧದ್ದು ಎಲ್ಲರೇ ಸ್ಟಾರ್ಟ್ ಆತ. ಹಿಂಗೆ ಒಂದು ಅಂಜಿಕೆದಿಂದನೂ ಭಾಳ ಹೂಡಿಕೆದಾರರು ಹೂಡಿಕೆ ಮಾಡಿರಂಗಿಲ್ಲ. ಅದ್ರದನ್ನು ಪರಿಣಾಮ ಇವತ್ತು ಈ ಥರ ಮಾರ್ಕೆಟ್ನಾಗ ಕಾಣಿರ್ಬೋದು ಅಂತ ನನಗನ್ಸೈತಿ. ಓವರ್ ಆಲ್ ಇವತ್ತು ಮಾರುಕಟ್ಟೆನಾಗ ಇಂಡೆಕ್ಸ್ಗಳು ಭಾಳ ಬಿದ್ದಿಲ್ಲ, ಬಟ್ ಪರ್ಟಿಕ್ಯುಲರ್ ಸ್ಟಾಕ್ಗಳು ಭಾಳ ಬಿದ್ದಾವಂತನೂ ನಾವು ಅನ್ಬೋದು. ಇದೈತ್ರಿ ಇವತ್ತಿನ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ಗೊತ್ತಿರ್ಬೋದು. ಇವತ್ತು RBI MPC ಮೀಟಿಂಗ್ನಾಗ ಏನಾತ ಮಾರುಕಟ್ಟೆದು ಇವತ್ತು ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ನಿಮಗೆ ಸರಳವಾಗಿ ಗೊತ್ತಿರ್ಬೋದು ಅಂತ ನನಗನ್ಸೈತಿ. ಈ ವಿಡಿಯೋ ಚಲೋ ಲೈಕ್ ಮಾಡಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.